ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ಬಂದು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ, ಡೈಲಿ ಬ್ಲಾಗ್. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತೇಳಿ ಕಲಶ ಎಲ್ಲ ಇಡ್ತಾ ಇದ್ದೆ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಓಟ್ ಹಾಕೋಣ ಅಂತ ಹೇಳಿ ಹೊರಟ್ವಿ. ನಾವು ಓಟೆಲ್ಲ ಯಾರೂ ಇರಲಿಲ್ಲ, ಜಾಸ್ತಿ ಜನ. ಸೊ ಅದಕ್ಕೆ ನಾವು ಓಟ್ ಮುಗಿಸ್ಕೊಂಡು ಬೇಗನೆ ಬಂದ್ವಿ ಮನೆಗೆ. ಊಟ ಹಾಕಿ ರಿಟರ್ನ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಖುಷ್ವಿಕ್ ಆವಾಗ ತಾನೇ ಎತ್ತಿದ್ದ, ಊಟ ಎಲ್ಲ ಮಾಡಿಸಿ ನೋಡಿ ಆಟ ಆಡ್ತಾ ಇದ್ದ. ಖುಷ್ವಿಕು ಚಂದು ಜೊತೆ ಆಡ್ತಾ ಇದ್ದ. ನಾವು ರಿಟರ್ನ್ ಬಂದ ಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಹೋಗಿದ್ರು ಊಟ ಹಾಕೋದಕ್ಕೆ. ಯಾಕೆ ಅಂದರೆ ಖುಷ್ವಿಕ್ ಮಲಗಿದ್ದ, ಸೊ ಅದಕ್ಕೆ ಯಾರಾದರೂ ಇರಬೇಕು ಮನೆಯಲ್ಲಿ ಅವ್ರು ನೋಡ್ಕೊಳೋದಕ್ಕೋಸ್ಕರ. ಅದಕ್ಕೆ ಫಸ್ಟ್ ನಾವು ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಹೋಗಿದ್ರು ಊಟ ಹಾಕೋದಕ್ಕೆ. ಆ ಟೈಮಲ್ಲಿ ಖುಷ್ವಿಕು ಆಡ್ತಾ ಇದ್ದ, ಎದ್ದು ಬೇಗ ಆಡ್ತಾ ಇದ್ದ. ಅವನು ಮಿನಿಮಮ್ ಒಂದು 3 hours ಆದರೂ ಮಲಗ್ತಾನೆ ಮಧ್ಯಾಹ್ನ ಟೈಮು. ಒಂದು 11 o'clock ಹಂಗೆ ಮಲಗಿದ್ರೆ ಇಲ್ಲ ಒಂದೊಂದು ಸತಿ ಒಂದೊಂದು ಟೈಮ್ಗೆ ಎದ್ದೇಳ್ತಾನೆ. ಹಾಗೆ ಬರಬೇಕಾದ್ರೆ ಐಸ್ ಕ್ರೀಮ್ ತಂದಿದ್ರು, ಡೈಲಿ ಡೇ ಐಸ್ ಕ್ರೀಮ್. ಅಲ್ಲಿ ಅದೇ ಅಂತ ಸಿಕ್ಕಿದ್ದು, ಅದಕ್ಕೋಸ್ಕರ ಇವೇ ತಂದಿದ್ರು. ತಿಂದು ಆಮೇಲೆ ಮೋಮೋಸ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟೆ. ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ಖುಷ್ವಿಕು ಸಂಜೆ ಆಡ್ತಾ ಇದ್ದ. ಅವನ್ನ ಇವಾಗ ಮಲಗಿಸ್ಬೇಕು. ಒಂದು 5 o'clock ಹಾಗೆ ಇನ್ನೊಂದು ಹೊತ್ತಿಗೆ ನಾನು ಮಲಗಿಸ್ತೀನಿ. ಇಲ್ಲ ಅಂದರೆ ನೈಟ್ ಅವನು ಊಟ ಮಾಡ್ದಿರ ಮಲಗಿಬಿಡ್ತಾನೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸತಿ ಮಲಗಿಸ್ತೀನಿ. ಸ್ನಾನ ಮಾಡಿಸ್ಬಿಟ್ಟು ಒಂದು 5 o'clock ಮೇಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ. ಆದ್ರೂ ಅವ್ರ ಅಜ್ಜಿ ಬಂದಿದ್ರಲ್ವ, ಅವರು ಅಜ್ಜಿ ಬಂದಿದ್ದರೆ ಆಡ್ಕೊಂಡಿದ್ದಾನೆ. ಚಂದುದು ಸ್ವಿಮ್ಮಿಂಗ್ದು ಇದೆಲ್ಲ ಹಾಕ್ಕೊಂಡು ಸ್ಪೆಕ್ಸು ಅದು ಹಾಕ್ಕೊಂಡು ಆಡ್ತಾ ಇದ್ದ. ಅವಳು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಿದ್ದಾಳೆ ಇಲ್ಲೇ, ಅದಕ್ಕೆ ಖುಷ್ವಿಗೂ ಅದರಲ್ಲಿ ಆಡ್ತಾ ಇದ್ದ ಚೆನ್ನಾಗಿ. ಅವನಿಗೆ ಖುಷಿ ಆಯಿತು ಅದನ್ನೆಲ್ಲ ಹಾಕ್ಕೊಂಡಿದ್ದು ನೋಡಿ. ಹಾಗೆ ಓಟ್ ಹಾಕಿರೋದು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಸಹ ಆ್ಯಡ್ ಮಾಡಿದೆ. ಮತ್ತು ನಾನು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು, ಗಾಳಿ ಬರ್ತಾಯಿತ್ತು ಆಚೆ, ಅದಕ್ಕೋಸ್ಕರ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಬಿಸಿ ಜಾಸ್ತಿ ಒಳಗಡೆ, ಅದಕ್ಕೆ ಗಾಳಿ ಚೆನ್ನಾಗಿ ಬರ್ತಾಯಿತ್ತು ಅಂತ ಆಚೆ ಸ್ವಲ್ಪ ಕೂತ್ಕೊಂಡು ನೆಕ್ಸ್ಟ್ ಡೇ ಬ್ಲಾಗ್ ಹಾಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕ್ಲೀನ್ ಮಾಡೋಣ, ನಾನು 10 days ಊರಿಗೆ ಬೇರೆ ಹೋಗ್ಬಿಟ್ಟಿದ್ದೆ ಅಮ್ಮ ಮನೆಗೆ. ಸೊ ಅದಕ್ಕೆ ಅದು ಬೆಡ್ ಮೇಲೆಲ್ಲ ಬಟ್ಟೆ ಎಲ್ಲ ಏನೂ ಎತ್ತಿರಲಿಲ್ಲ. ನಾನು ವೀಕ್ಲಿ ಒನ್ಸ್ ಅದನ್ನು ಎತ್ಕೊತೀನಿ. ಬಟ್ ಈ ಸತಿ ಎತ್ತಿದ 15 days ಆಯಿತು ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸ್ಯಾಟರ್ಡೇ ಬ್ಲಾಗ್ ಇದು.
ವಾಷಿಂಗ್ ಹಾಕಿ ಬಂದು ಮನೆ ಉಜ್ಜಿದೆ. ಅದೂ ಬೇಗ ಎಷ್ಟು ಬೇಗ ಆರಿದೆ ನೋಡಿ. ಅದು ಆರೋಗಿದೆ. ಆಮೇಲೆ ನೆಕ್ಸ್ಟ್ ಟೈಮ್ 2 ಟೈಮ್ ಇದು ವಾಷಿಂಗ್ ಹಾಕಿರೋ ಬಟ್ಟೆ. ಮತ್ತು ಅಲ್ಲೆಲ್ಲ ಬಟ್ಟೆ ಹಾಕಿ ಸ್ವಲ್ಪ ಹೊತ್ತು ನಾನು ಈ ಥರ ಕುತ್ಕೊಂಡಿದ್ದೆ. ಇದು ಬಂದು ಸ್ಯಾಟರ್ಡೆ ಬ್ಲಾಗ್. ಆಮೇಲೆ ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸಂಜೆ ನಾನು ಗಿಡಗಳಿಗೆಲ್ಲ ನೀರು ಬಿಟ್ಟೆ. ಮನೆ ಮುಂದೆ ಸ್ವಲ್ಪ ಗಿಡ ಹಾಕ್ಕೊಂಡಿದ್ವಿ, ಅದೆಲ್ಲ ಡೈಲಿ ನೀರು ಬಿಡ್ತಾರೆ. ಆ ಟೈಮಲ್ಲಿ ನೀರು ಬಿಟ್ಕೊಂಡ್ಬಿಟ್ರೆ ಬಟ್ ಎಷ್ಟು ಕುಡಿತಾವಂದರೆ ಗಿಡಗಳು ನೀರು ತುಂಬ ಕುಡಿಯುತ್ತೆ. ಆಮೇಲೆ ಸಂಜೆ ನಾನು ಟೊಮೆಟೊ ಬಾತ್ ಮಾಡು ಅಂತ ಕೇಳಿದ್ರು ಚಂದು. ಸೊ ಅದಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ಮಾಡಿ, ಆದರೂ ಸ್ವಲ್ಪ ಹೊತ್ತು ಆಚೆ ಕೂತಿದ್ವಿ. ಅಡುಗೆ ಮಾಡಿ ಅಷ್ಟರಲ್ಲಿ ಫುಲ್ ನೆಂದೋಗಿದ್ದೆ. ಸೊ ಅದಕ್ಕೆ ಬಂದು ಆಚೆ ಸ್ವಲ್ಪ ಹೊತ್ತು ಕೂತು ಈ ಡೈಲಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್